चतुर्भुजम् ಗೋವಿಂದ ನಾರಾಯಣ ವಾಸುದೇವ ಜನಾರ್ದನ ಭಕ್ತರ ಸಂರಕ್ಷೆ ಮಾಡೋ ಗೋವಿಂದ 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 ಧರ್ಮನ ಆನಂದ ಒಲಪ ಗೋವಿಂದ ಮನ್ಮನೆಗೆ ತವರ ಮನೆಯಾಗಿ ಸಂತೋಷ ಗೋವಿಂದ ಗಟ್ಟಿ ತಾವಲಪ ಗೋವಿಂದ ಗೋವಿಂದ ಈಶಾ ಸೋಮೇಶ ಪಾರ್ವತಿ ಪ್ರಾಣೇಶ ಉಜ್ಜಯ ಲಿಂಗ औषधे चिन्तयेद् विष्णुं भोजने च जनार्दनम् शयने पद्मनाभं च विवाहे च प्रजापतिम् चक्रधरं देवं प्रवासे च त्रिविक्रमम् नारायणं तनुत्यागे श्रीधरं प्रियसङ्गमे दुःस्वप्ने स्मर गोविन्दं सङ्कटे मधुसूदनम् आनने नारसिंहं च पावते जलशायिनम् जलमध्ये वराहं च पर्वते रघुनन्दनं गमने वामनं चैव सर्वकार्येषु माधवम् षोडशैतानि नामानि प्रातरुत्थाय यः पठेत् सर्वपापविनिर्मुक्तो विष्णुलोके महीयते ನಮ್ಮದು ಸ್ವಾಂದರಳ್ಳಿ ಗ್ರಾಮ. ನಾವು ಈ ರಂಗನಾಥ ಸ್ವಾಮಿಗೆ ಅರ್ಚಕರು. ಮೊದಲು ಹಿಂದೆ ಇದೇನು ದೇವಸ್ಥಾನ ಇದೆಯೋ ಅದು ಭೂಮಿ ಆಗಿತ್ತು. ಆವಾಗ ಬಿದಿರು ಮಳೆ, ಇದು ತುಂಬ ಬಿದಿರು ಮಳೆ ಬೆಳೆದಿತ್ತು. ಇಲ್ಲಿ ಈ ದೇವಸ್ಥಾನದ ಹಿಂಭಾಗ ಋಷಿ ಒಡಬ್ಳು ಅಂತ ಇದು ಒಂದು ಋಷಿ ಒಡಬ್ಳಿದೆ. ಅಲ್ಲಿ ಈ ರಂಗನಾಥ ಸ್ವಾಮಿಗೆ ದೊಡ್ಡ ಸ್ವಾಮಿಗೆ ಹಣ್ಣು ಹಂಪಲುಗಳು ಫಲಾರದ್ದು ಗವಿ ಒಳಗೆ 1-1.5 ಕಿಲೋಮೀಟರ್ ಅಂದರೆ ಎಲ್ಲ ಫಲಾರಗಳು ಆ ಸ್ವಾಮಿಗೆ ಇದೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ಬೇರಿಕಲ್ ಗ್ರಾಮದಲ್ಲಿ ಒಂದು ಹಸುಗಳನ್ನ ಸಾಕೊಂಡಿದ್ರು, ಮತ್ತು ಒಂದು ಆಳು ಕೂಡ ಸಾಕೊಂಡಿದ್ರು. ಆ ಹಸುಗಳು ಬಂದು ಇಲ್ಲಿ ಹಾಲು ಕೊಟ್ಬಿಟ್ಟು ಹೋಗವು. ಅದು ತುಂಬ ಬಿದಿರು ಮಳೆ ಬೆಳೆದಿತ್ತು. ಆ ಬಿದಿರು ಮಳೆ ಒಳಗೆ ರಂಗನಾಥ ಸ್ವಾಮಿ ಇದ್ದರು. ಆ ರಂಗನಾಥ ಸ್ವಾಮಿ ಇರಬೇಕಾದ್ರೆ ಒಂದು ಹಸು ಬಂದು ಡೈಲಿ ಹಾಲು ಕೊಟ್ಬಿಟ್ಟು ಹೋಗೋದು. ಹಾಲು ಕೊಟ್ಬಿಟ್ಟು ಹೋಗ್ಬೇಕಾದ್ರೆ ಮನೆಯಲ್ಲಿ ಅವರು ಹಾಲು ಕರೀದಿಲ್ದಾಗ ಏನು ಮಾಡಿದ್ರು, ಆಳು ಏನಾದರೂ ಇದು ಮಾಡ್ತಾನ ಅಂತ ಹೇಳಿದಾಗ ಓನರ್ ಏನಾದರೂ ಆಳನ್ನ ದಿನ ಬೈತಾಯಿದ್ರು. ಆಳು ಬಂದು ಒಂದು ದಿವಸ ನೋಡಿದಾಗ ಆ ಹಸು ಬಂದು ಪರಮಾತ್ಮನಿಗೆ ಆ ರಂಗನಾಥ ಸ್ವಾಮಿಗೆ ಹಾಲು ಕೊಟ್ಟು ಹೋಗ್ತಾಯಿತ್ತು. ಅದನ್ನು ನೋಡಿ ಮನೆಯಲ್ಲಿ ಹೇಳ್ಬೇಕು ಅಂತೇಳಿ ಆ ಆಳು ಮನೆಗೆ ಹೋಗ್ತಾಯಿದ್ರು. ಅವಾಗ ಅವರೇನು ಮಧ್ಯ ದಾರಿನಲ್ಲಿ ಅವ್ರಿಗೆ ಏನೋ ಒಂದು ಇದಾಗ್ಬಿಟ್ಟು ಅಲ್ಲೇ ತೀರೋದ್ರು. ಅವ್ರನ್ನ ಸ್ವಲ್ಪ ಕೆಳಗಡೆ ದಾಸಪ್ಪ ಗುಡ್ಡೆ ಅಂತೇಳಿ ಮಾಡಿದ್ದಾರೆ. ಅಲ್ಲಿ ಭಕ್ತಾದಿಗಳು ಹೋಗ್ತಾ ಬರ್ತಾ ಕಲ್ಲಾಕೊಂಡು ಹೋಗಿ ಬರ್ತಾರೆ. ಮತ್ತು ತದನಂತರ ಓನರ್ ಏನು ಮಾಡಿದ್ರು, ಅವರೇನೇ ಹಸು ಬಂದಿಲ್ಲ ಹಾಳು ಕೊಡೋತ್ತಲ್ಲ, ಮನೆ ಕೊಡಲ್ವಲ್ಲ ಅಂತೇಳಿ ಅವರೇ ಬಂದು ಇಲ್ಲಿ ನೋಡಿದ್ರು. ಬಂದು ನೋಡಿದಾಗ ಇದು ತುಂಬ ಬಿದಿರು ಮಳೆ ಬೆಳೆದಿತ್ತು. ಅವರೇನು ಮಾಡಿದ್ರು, ಹಿಂದೆ 7 ಜನ ಚೋಡ್ರನ್ನ ಇಲ್ಲಿ ಕರೆಸ್ತಾರೆ. ಆ ಚೋಡ್ರುಗಳು ಬಂದು ಇಲ್ಲಿ ಬಿದಿರು ಮಳೆ ಎಲ್ಲ ಕಟ್ ಮಾಡ್ತಾರೆ. ಬಿದಿರು ಮಳೆ ಎಲ್ಲ ಕಟ್ ಮಾಡ್ಬೇಕಾದ್ರೆ ಆ ಮುಚ್ಚಿನ ಏಟು ಭಗವಂತನಿಗೆ ಬೀಳುತ್ತೆ. ಮತ್ತು ಭಗವಂತನಿಗೆ ಸ್ವಲ್ಪ ಸೀಳು ಕೂಡ ಏಟು ಕೂಡ ಬಿದ್ದಿದೆ. ಬಿದ್ದಾದ್ಮೇಲೆ ಇಲ್ಲಿ ಋಷಿಗಳೊಬ್ಬರಿಂದ ಋಷಿಮನಿಗಳು ಮತ್ತು ಪಾರ್ವತಿ ಪರಮೇಶ್ವರ ರಂಗನಾಥ ದೊಡ್ಡೆಯವರೆಲ್ಲ ಇಲ್ಲಿ ನೆಲೆಗೊಂಡು ಅವಾಗ ಋಷಿಮುನಿಗಳು ಏನು ಮಾಡ್ತಾರೆ ಅಂದರೆ, ಇದು ಭೂಮಿ ಏನಿದೆಯೋ ಅದೆಲ್ಲ ಬಂಡೆ ಆಕಾರವಾಗಲಿ ಅಂತೇಳಿ ಬಂಡೆನ ಸ್ಥಾಪನೆ ಮಾಡ್ತಾರೆ. ಮತ್ತು ಭಗವಂತನಿಗೆ ಮನುಷ್ಯ ಆಗಲಿ ಚೋಟರಾಗಲಿ ಕಟ್ಟಬಾರ್ದು ಅಂತೇಳಿ ಅದನ್ನು ಕೂಡ ಬಂಡೆ ಆಕಾರವಾಗಿ ರಂಗನಾಥ ಸ್ವಾಮಿ ಕೆಳಗಡೆ ಉದ್ಭವವಾಗಿ ಬೆಳೀತಾ ಇದ್ದಾರೆ. ಮೇಲೆ ಬಂಡೆ ಇದೆ. ಮತ್ತು ಅವತ್ತಿಂದ ಅಂದಿನಿಂದ ಇಂದಿನವರೆಗೂ
ಶ್ರೀ ವೈಷ್ಣವರನ್ನ ಇಟ್ಟು ಗ್ರಾಮದಲ್ಲಿ ಪೂಜೆ ಪುನಸ್ಕಾರಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಭಕ್ತಾದಿಗಳು ಕೂಡ ತುಂಬ ಜನ ಬರ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳೆಲ್ಲ ನಡೆಸ್ಕೊಂಡು ವಾರ ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಭಕ್ತಾದಿಗಳು ಸರಾಗವಾಗಿ ಪ್ರತಿ ಶನಿವಾರ ಭಕ್ತಾದಿಗಳು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಪ್ರತಿ ಶ್ರೀರಾಮನವಮಿ ಹಬ್ಬದ ದಿವಸ ಇಲ್ಲಿ ವರ್ಷಕ್ಕೊಂದ್ಸರಿ ರಂಗನಾಥ ಸ್ವಾಮಿ ಊರೊಳಗಿಂದ ಮೆರವಣಿಗೆ ದೇವರು ಸ್ವಾಮಿ ಉದ್ಭವ ಮೂರ್ತಿ ಹತ್ರಕ್ಕೆ ಬಂದು ಇಲ್ಲಿ 3 ದಿವಸ ಇದ್ಬಿಟ್ಟು ಕಲ್ಯಾಣೋತ್ಸವ ಎಲ್ಲ ಮುಗಿಸ್ಕೊಂಡು ಶ್ರೀರಾಮನವಮಿ ಹಬ್ಬದ ದಿವಸನೇ ಕೆಳಗಡೆ ಬೆಳಗ್ಗೆ 1:15 ಕರೆಕ್ಟಾಗಿ ಶ್ರೀರಾಮನವಮಿ ಹಬ್ಬದ ದಿವಸ ರಥೋತ್ಸವ ನಡೀತಿದೆ. ಅವಾಗ ಎಲ್ಲ ಭಕ್ತಾದಿಗಳು ಸೇರ್ಕೊಂಡು ರಥೋತ್ಸವನ ಆಚರಣೆ ಮಾಡಿ ಕೊಡ್ತಾರೆ. ತಮ್ಮ ಹೆಸರು ಸ್ವಾಮೀಜಿ? ದೇವರಾಜು. ಇದು ಸ್ವಾಂದ್ಯನಹಳ್ಳಿ ಗ್ರಾಮನ ಅಥವಾ ಚಿನ್ಗಾ ಗ್ರಾಮನ? ಸ್ವಾಂದ್ಯನಹಳ್ಳಿ ಗ್ರಾಮ. ಈ ದೇವ್ರು ಬಂದು ಚಿನ್ಗದ್ ರಂಗನಾಥ ಸ್ವಾಮಿನ ಹೆಂಗೆ ಅಂತ? ಇದು ಸ್ವಾಂದ್ಯನಹಳ್ಳಿ ರಂಗನಾಥ ಸ್ವಾಮಿ ಅಂತ ಹೇಳಿ. ಹೌದಾ? ಹಾಗಾಗಿ ಭಕ್ತಾದಿಗಳ ಹಿಂದೆ ಚಿನ್ಗದ್ ರಂಗನವರು ಈಗ ಅದು ಕುಟ್ಟೆಂಟ್ರಲ್ಲಿ ಇಲ್ಲ ತಾಲೂಕು ಆಫೀಸಲ್ಲಿ ಅಲ್ಲಿಗೂ ನಮಗೂ ಸ್ವಲ್ಪ ಪೈಪೋಟಿ ಬಿದ್ದಿತ್ತು. ಅವಾಗಿಂದ ಇದು ಸ್ವಾಂದ್ಯನಹಳ್ಳಿ ಗ್ರಾಮಕ್ಕೆ ಸೇರ್ಕೊಂಡಿತ್ತೆ. ಮತ್ತೆ ಸ್ವಾಂದ್ಯನಹಳ್ಳಿ ರಂಗನಾಥ ಸ್ವಾಮಿ ಅಂತ ಹೇಳಿ ಇದಾಗಿದೆ. ಚಿನ್ಗದ್ ರಂಗನಾಥ ಯಾರು ಮತ್ತೆ? ಅಲ್ಲ, ಅಲ್ಲಿ ಅವರು ಮೆರವಣಿಗೆ ದೇವ್ರು ಬೇರೆ ಮಾಡ್ಕೊಂಡಿದ್ದಾರೆ. ಬಟ್ ಮೂಲ ದೇವ್ರು ಇದೇನೆ ಅವ್ರಿಗೂ? ಮೂಲ ದೇವರು ಇದೇನಿದೆ. ಚಿನ್ಗುದ್ ರಂಗನಾಥ ಸ್ವಾಮಿನೂ ಇದೇನೆ, ಸ್ವಾಂದ್ಯನಹಳ್ಳಿ ರಂಗನಾಥ ಸ್ವಾಮಿನೂ ಇದೇನೆ. ಸರಿ. ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟು ಜನ ಚಿನ್ಗುದ್ ರಂಗನಾಥ ಸ್ವಾಮಿ ಅಂತಾರೆ, ಅದಕ್ಕೋಸ್ಕರ ಕೇಳಿದೆ. ಒಳ್ಳೇದು ಸ್ವಾಮೀಜಿ, ಧನ್ಯವಾದಗಳು ತಮ್ಮ. ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೇ ಮಧುಸೂದನಂ ಆನನೆ ನಾರಸಿಂಹಂ ಚ ಪಾವಕೆ ಜಲಶಾಯಿನಂ